ನಮಸ್ತೆ ಸ್ನೇಹಿತರೆ. ಆಚಾರ್ಯ ಚಾಣಕ್ಯರು ಒಬ್ಬ ಮಹಾನ್ ವಿದ್ವಾನ ಆಚಾರ್ಯರಾಗಿದ್ದರು. ಅವರಿಗೆ ಕೌಟಿಲ್ಯ, ವಿಷ್ಣುಗುಪ್ತ ಎಂದೂ ಸಹ ಕರೆಯಲಾಗುತ್ತಿತ್ತು. ಅವರ ಬುದ್ಧಿವಂತಿಕೆ ಮತ್ತು ಜಾಣತನವನ್ನು ಇವತ್ತು ಜನರು ನೆನಪು ಮಾಡುತ್ತಾರೆ. ಈ ವಿಡಿಯೋದಿಂದ ನಾವು ಆಚಾರ್ಯ ಚಾಣಕ್ಯರ ಅಮೂಲ್ಯ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರೇ ಆದಲ್ಲಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕೊನೆಯದಾಗಿ ಒಂದು ಕಮೆಂಟ್ ಮಾಡುವುದನ್ನ ಮರಿಬೇಡಿ. 20 ವರ್ಷಗಳಲ್ಲಿ ವ್ಯಕ್ತಿಯ ಮುಖ ಪ್ರಕೃತಿಯ ಕೊಡುಗೆಯಾಗಿರುತ್ತದೆ. 30 ವರ್ಷದಲ್ಲಿ ಮನುಷ್ಯನ ಮುಖ ಜೀವನದ ಏರಿಳಿತದ ಕೊಡುಗೆಯಾಗಿರುತ್ತದೆ. ಆದರೆ 50 ವರ್ಷದ ವಯಸ್ಸಿನ ವ್ಯಕ್ತಿಯ ಮುಖ ತನ್ನ ಸ್ವಂತ ಸಂಪಾದನೆಯಾಗಿರುತ್ತದೆ. ಪ್ರೇಮದಿಂದ ತುಂಬಿದ ಕಣ್ಣುಗಳು, ಶ್ರದ್ಧೆಯಿಂದ ಬಾಗಿದ ತಲೆ, ಸಹಯೋಗ ಕೊಡುವಂತಹ ಕೈಗಳು, ಸತ್ಯ ಮಾರ್ಗದಲ್ಲಿ ನಡೆಯುವ ಕಾಲುಗಳು ಮತ್ತು ಸತ್ಯವನ್ನೇ ಹೇಳುವ ನಾಲಿಗೆ ಈಶ್ವರನಿಗೆ ಪ್ರಿಯವಾಗಿರುತ್ತವೆ. ಹುಟ್ಟಿನೊಂದಿಗೆ ಬಂದಂತಹ ಗುಣಗಳನ್ನು ಬದಲಾಯಿಸಲು ಆಗುವುದಿಲ್ಲ. ಬೇವಿನ ಮರಕ್ಕೆ ಹಾಲಿನ ಅಭಿಷೇಕ ಮಾಡಿದರೂ ಬೇವು ಬೇವಾಗಿಯೇ ಇರುತ್ತದೆ. ಆದರೆ ಹಾಲಿನೊಂದಿಗೆ ನೀರು ಬೆರೆತಾಗ ನೀರು ಹಾಲಾಗುತ್ತದೆ. ಅದೇ ರೀತಿ ನಾವು ಒಳ್ಳೆಯ ಜನರೊಂದಿಗೆ ಬೆರೆತರೆ ಒಳ್ಳೆಯವರೇ ಆಗುತ್ತೇವೆ. ಅದಕ್ಕಾಗಿ ನಾವು ಒಳ್ಳೆಯವರೊಂದಿಗೇನೆ ಗೆಳೆತನ ಮಾಡಬೇಕು. ಎಂದಿಗೂ ಬೇರೆಯವರ ಮುಂದೆ ನಿಮ್ಮ ಸತ್ಯತೆಯನ್ನು ಸಾಧಿಸಬೇಡಿ. ಏಕೆಂದರೆ ಯಾರಿಗೆ ನಿಮ್ಮ ಮೇಲೆ ಭರವಸೆ ಇದೆ ಅವರಿಗೆ ಹೇಳುವ ಅವಶ್ಯಕತೆ ಇಲ್ಲ. ಯಾರಿಗೆ ನಿಮ್ಮ ಮೇಲೆ ಭರವಸೆ ಮಾಡುವುದೇ ಬೇಡವಾಗಿದೆ ಅವರೆಂದಿಗೂ ಒಪ್ಪಿಕೊಳ್ಳುವುದೇ ಇಲ್ಲ. ಒಂದು ದೊಡ್ಡ ಆನೆಯನ್ನು ನಿಯಂತ್ರಣ ಮಾಡಲು ಒಂದು ಸರಪಳಿ ಸಾಕು. ಅಂಧಕಾರವನ್ನು ಹೋಗಲಾಡಿಸಲು ಒಂದು ದೀಪ ಸಾಕು ಅಷ್ಟೇ. ಒಬ್ಬ ಕಾರ್ಮಿಕರನ್ನು ರಜೆಯ ವೇಳೆ ಪರೀಕ್ಷಿಸಬೇಕು. ಸಂಬಂಧಿಕರನ್ನು ಸಂಕಟ ಬಂದಾಗ ಪರೀಕ್ಷಿಸಬೇಕು. ಪತ್ನಿಯನ್ನು ಮನೆಯಲ್ಲಿ ಬಡತನ ಬಂದಾಗ ಪರೀಕ್ಷಿಸಬೇಕು. ಒಬ್ಬ ದುರಾಸೆ ಇರುವ ವ್ಯಕ್ತಿಯನ್ನು ದುಡ್ಡು ಕೊಟ್ಟು ವಶ ಮಾಡಬಹುದು. ಆದರೆ ಒಬ್ಬ ಒಳ್ಳೆಯ ಮನುಷ್ಯನನ್ನು ವಶಪಡಿಸಲು ಸತ್ಯವನ್ನೇ ಹೇಳಬೇಕಾಗುತ್ತದೆ. ಒಬ್ಬ ರಾಜನ ಶಕ್ತಿ ಅವನ ಶಕ್ತಿಶಾಲಿ ಭುಜಗಳಲ್ಲಿ ಇರುತ್ತದೆ. ಒಬ್ಬ ಬ್ರಾಹ್ಮಣನ ಶಕ್ತಿ ಅವನ ಆಧ್ಯಾತ್ಮಿಕ ಜ್ಞಾನದಲ್ಲಿ ಇರುತ್ತದೆ. ಬಡವನಿಗೆ ದುಡ್ಡಿನ ಇಚ್ಛೆ, ಪ್ರಾಣಿಗಳಿಗೆ ಮಾತಾಡುವ ಇಚ್ಛೆ, ಮನುಷ್ಯನಿಗೆ ಸ್ವರ್ಗದ ಇಚ್ಛೆ ಮತ್ತು ಧಾರ್ಮಿಕ ಜನರಿಗೆ ಮೋಕ್ಷದ ಇಚ್ಛೆ ಇರುತ್ತದೆ. ಸ್ನೇಹಿತರೆ, ಕಳೆದು ಹೋದದ್ದರ ಚಿಂತೆ ಮಾಡಬಾರದು ಮತ್ತು ಭವಿಷ್ಯದ ಚಿಂತನೆ ಮಾಡಬಾರದು. ಬುದ್ಧಿವಂತರು ಕೇವಲ ವರ್ತಮಾನದಲ್ಲಿ ಮಾತ್ರ ಬದುಕುತ್ತಾರೆ. ಭಾಗ್ಯವೂ ನಮ್ಮ ವಿರುದ್ಧವಾಗಿದ್ದರೆ ಒಳ್ಳೆಯ ಕರ್ಮವೂ ದುಃಖದಾಯಿ ಆಗುತ್ತದೆ. ಪ್ರೀತಿ ಮತ್ತು ಮೋಹ ಎರಡು ಒಂದೇ ಎಂದುಕೊಳ್ಳಬೇಡಿ. ಒಂದು ಇನ್ನೊಂದರ ವೈರಿಯಾಗಿದೆ. ಈ ಮೋಹವೇ ಪ್ರೀತಿಯನ್ನು ನಾಶ ಮಾಡುವಂಥದ್ದಾಗಿದೆ. ಆಸ್ತಿ, ಸ್ನೇಹಿತ, ಪತ್ನಿ ಮತ್ತು ರಾಜ್ಯವನ್ನು ಪುನಃ ಗಳಿಸಬಹುದು. ಆದರೆ ಈ ಶರೀರವನ್ನು ಮತ್ತೆ ಗಳಿಸಲು ಸಾಧ್ಯವಿಲ್ಲ. ಈ ಪೃಥ್ವಿಯು ಸತ್ಯದ ಮೇಲೆ ನಿಂತಿದೆ. ಸತ್ಯದ ಶಕ್ತಿಯಿಂದಲೇ ಸೂರ್ಯ ಹೊಳೆಯುತ್ತಾನೆ, ಗಾಳಿ ಬೀಸುತ್ತದೆ. ವಾಸ್ತವದಲ್ಲಿ ಎಲ್ಲ ವಸ್ತುಗಳು ಸತ್ಯದ ಮೇಲೇ ನಿಂತಿದೆ. ಹೂವಿನ ಸುಗಂಧ ಗಾಳಿಯ ದಿಕ್ಕಿನಲ್ಲಿಯೇ ಹರಡುತ್ತದೆ. ಆದರೆ ಒಬ್ಬ ವ್ಯಕ್ತಿಯ ಒಳ್ಳೆತನ 4 ಕಡೆಗೆ ಹರಡುತ್ತದೆ. ಒಬ್ಬ ಬೇಟೆಗಾರ ಜಿಂಕೆಯನ್ನು ಬೇಟೆಯಾಡುವ ಮೊದಲು ಮಧುರ ಧ್ವನಿಯಲ್ಲಿ ಹಾಡು ಹಾಡುತ್ತಾನೆ. ಅದೇ ರೀತಿ ಯಾವ ವ್ಯಕ್ತಿಯಿಂದ ನಮ್ಮ ಕೆಲಸ ಆಗಬೇಕಾಗಿದೆ ಅವರೊಂದಿಗೆ ಅವರಿಗೆ ಇಷ್ಟ ಆಗುವ ಮಾತುಗಳನ್ನೇ ಮಾತನಾಡಬೇಕು. ಯಾವ ವ್ಯಕ್ತಿ ಬೇರೆಯವರ ಗುಪ್ತ ದೋಷಗಳ ಬಗ್ಗೆ ಮಾತನಾಡುತ್ತಾನೆ ಅವನು ತಿರುಗಾಡುವ ಪ್ರಾಣಿಯಂತೆ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾನೆ. ಒಂದು ಸಂತುಲಿತ ಮನಸ್ಸಿನ ಸಮಾನ ಬೇರೆ ತಪಸ್ಸಿಲ್ಲ ಮತ್ತು ಸಂತೋಷಕ್ಕೆ ಸಮಾನ ಬೇರೆ ಖುಷಿ ಇಲ್ಲ. ಲೋಭದಂತಹ ಕಾಯಿಲೆ ಇಲ್ಲ, ದಯೆಯಂತಹ ಸದಾಚಾರ ಇಲ್ಲ. ಚಿನ್ನದೊಂದಿಗೆ ಸೇರಿ ಬೆಳ್ಳಿಯು ಚಿನ್ನದಂತಾಗುತ್ತದೆ. ಅಂದರೆ ಸತ್ಸಂಗದ ಪ್ರಭಾವ ಮನುಷ್ಯನ ಮೇಲೆ ಖಂಡಿತವಾಗಿಯೂ ಬೀರುತ್ತದೆ. ಜೀವನದ ಸತ್ಯವೇನೆಂದರೆ ಮನುಷ್ಯನಿಗೆ ತನ್ನ ಸುಳ್ಳು ಹೊಗಳಿಕೆಯನ್ನು ಕೇಳಿ ಹಾಳಾಗುವುದು ಇಷ್ಟ. ಆದರೆ ಒಳ್ಳೆಯ ತಿಳುವಳಿಕೆ ಮಾತನ್ನು ಕೇಳಿ ತನ್ನನ್ನು ಬದಲಾಯಿಸಿಕೊಳ್ಳುವುದು ಇಷ್ಟ ಆಗುವುದಿಲ್ಲ. ಒಂದು ವೇಳೆ ತಿರಸ್ಕಾರ ಬಾರಿ ಬಾರಿಗೂ ನಮ್ಮವರಿಂದಲೇ ಆಗುತ್ತಿದ್ದರೆ ಆಗ ಶಬ್ದಗಳ ವಿವಾದ ಒಳ್ಳೆಯದಲ್ಲ. ಏಕೆಂದರೆ ಯಾವ ವ್ಯಕ್ತಿ ನಿಮ್ಮ ಮಹತ್ವಿಕೆಯನ್ನು ಅರಿತಿಲ್ಲ ಅವರು ನಿಮ್ಮ ಮಾತು ಮತ್ತು ಭಾವನೆಗೂ ಸಹ ಬೆಲೆ ಕೊಡುವುದಿಲ್ಲ. ಪ್ರತಿ ಸ್ನೇಹದ ಹಿಂದೆ ಒಂದು ಸ್ವಾರ್ಥ ಇದ್ದೇ ಇರುತ್ತದೆ. ಸ್ವಾರ್ಥವಿಲ್ಲದೆ ಸ್ನೇಹ ಇರುವುದಿಲ್ಲ. ಇದು ಕಠೋರ ಸತ್ಯವಾಗಿದೆ. ಇಂದಿನ ಜನರು
ಕಹಿ ಸತ್ಯಕ್ಕಿಂತ ಸಿಹಿಯಾದ ಸುಳ್ಳನ್ನು ಇಷ್ಟಪಡುತ್ತಾರೆ. ಮನುಷ್ಯ ಜನ್ಮದಿಂದ ಅಲ್ಲ, ತನ್ನ ಕರ್ಮದಿಂದ ಮಹಾನಾಗುತ್ತಾನೆ. ಈ ಜಗತ್ತಿನಲ್ಲಿ ಕೇವಲ ಇಬ್ಬರೇ ನಿಮ್ಮ ಬಗ್ಗೆ ಸತ್ಯ ಹೇಳುತ್ತಾರೆ. ಒಬ್ಬರು ಕೋಪದಲ್ಲಿರುವಂತಹ ನಿಮ್ಮ ವೈರಿ, ಇನ್ನೊಬ್ಬರು ಜಾಸ್ತಿ ಪ್ರೀತಿ ಮಾಡುವಂತಹ ನಿಮ್ಮ ಸ್ನೇಹಿತ. ಈ ಪ್ರಪಂಚದಲ್ಲಿ ಅವಶ್ಯಕತೆಗಿಂತ ಜಾಸ್ತಿ ಪ್ರಾಮಾಣಿಕನೂ ಆಗಬಾರದು. ಏಕೆಂದರೆ ಜನರು ನೇರವಾಗಿ ನಿಂತಹ ಮರವನ್ನೇ ಮೊದಲು ಕತ್ತರಿಸುತ್ತಾರೆ. ಅದಕ್ಕಾಗಿ ಪ್ರಾಮಾಣಿಕರೇ ಮೊದಲು ಮೂರ್ಖರಾಗುತ್ತಾರೆ. ಇವತ್ತಿನ ದಿನಗಳ ದೊಡ್ಡ ಗುರುಮಂತ್ರವಾಗಿದೆ, ನಿಮ್ಮ ಸೀಕ್ರೆಟ್ ಅನ್ನು ಯಾರೆಂದಿಗೂ ಹಂಚಿಕೊಳ್ಳಬೇಡಿ, ಇದು ನಿಮಗೆ ನಷ್ಟ ಮಾಡಬಹುದು. ನಾವು ವಯಸ್ಸಿನಿಂದ ಅಲ್ಲ, ಉಳಿಪೆಟ್ಟುಗಳಿಂದ ಮತ್ತು ನಮ್ಮ ಜೀವನದಲ್ಲಿ ಆಗುವಂಥ ನಷ್ಟಗಳಿಂದ ಪರಿಪಕ್ವವಾಗುತ್ತೇವೆ. ಹಾವು ವಿಷಕಾರಿ ಆಗಿಲ್ಲದಿದ್ದರೂ ವಿಷಕಾರಿಯಂತೆ ನಟಿಸಬೇಕಾಗುತ್ತದೆ. ಮನುಷ್ಯನ ಬುದ್ಧಿ ಎಷ್ಟಿದೆ ಎಂದರೆ ಅವನಿಗೆ ನೀನು ಪ್ರಾಣಿ ಎಂದರೆ ಬೇಜಾರಾಗುತ್ತದೆ, ಸಿಂಹ ಎಂದರೆ ಖುಷಿಯಾಗುತ್ತದೆ. ಯಾವ ವ್ಯಕ್ತಿ ಎಲ್ಲರ ಬಗ್ಗೆ ಯೋಚಿಸುತ್ತಾನೆ, ವಾಸ್ತವದಲ್ಲಿ ಅವನ ಬಗ್ಗೆ ಯಾರು ಯೋಚಿಸುವುದಿಲ್ಲ. ಉಗುರುಗಳು ಬೆಳೆದಾಗ ಉಗುರನ್ನು ಕತ್ತರಿಸುತ್ತೇವೆ, ಬೆರಳುಗಳನ್ನಲ್ಲ. ಹಾಗೆಯೇ ಸಂಬಂಧಗಳಲ್ಲಿ ಬಿರುಕು ಬಿಟ್ಟರೆ ಬಿರುಕುಗಳನ್ನು ಸರಿ ಮಾಡಿಕೊಳ್ಳಬೇಕು, ಸಂಬಂಧಗಳನ್ನು ಬಿಡುವುದಲ್ಲ. ನಾವು ಸತ್ಯವನ್ನು ತಿಳಿಯಲು ಇಷ್ಟಪಡುತ್ತೇವೆ, ಆದರೆ ಅದರಂತೆ ಬದುಕಲು ಅಲ್ಲ. ಸತ್ಯವನ್ನು ತಿಳಿದುಕೊಳ್ಳುವುದು ಬಹಳ ಸರಳ, ಆದರೆ ಅದರಂತೆ ಬದುಕುವುದು ಬಹಳ ಕಷ್ಟ. ಜಗತ್ತಿನಲ್ಲಿ ಕೆಲವರು ಈ ರೀತಿ ಇರುತ್ತಾರೆ, ಅವರು ಸಂಬಂಧಗಳನ್ನು ಮುರಿಯಲು ಇಷ್ಟಪಡುತ್ತಾರೆ, ಆದರೆ ತಮ್ಮ ಬಡಾಯಿಯನ್ನು ಬಿಡಲು ಇಷ್ಟಪಡುವುದಿಲ್ಲ. ಇಂಥವರಿಂದ ಸ್ವಲ್ಪ ದೂರವೇ ಇರಬೇಕು. ಸ್ವಾರ್ಥವಿಲ್ಲದಿದ್ದರೆ ಜನರು ನಮ್ಮನ್ನು ಮಾತನಾಡಿಸುವುದಲ್ಲ, ನಮ್ಮ ಕಡೆಗೆ ನೋಡುವುದೂ ಇಲ್ಲ. ನಮ್ಮ ಉದ್ದೇಶಗಳಲ್ಲಿ ಬಲವಿದ್ದರೆ ಭಾಗ್ಯವೂ ಬದಲಾಗುತ್ತದೆ. ಇಲ್ಲ ಅಂದರೆ ಜೀವನ ಇದೇ ರೀತಿ ಅದೃಷ್ಟದ ಕೊರತೆಗಳನ್ನೇ ನೋಡುವುದರಲ್ಲಿ ಕಳೆದು ಹೋಗುತ್ತದೆ. ನಮ್ಮ ಸತ್ಯವಾದ ಮಿತ್ರ ಎಂದರೆ ಶಿಕ್ಷಣವಾಗಿದೆ. ಒಬ್ಬ ವಿದ್ಯಾವಂತ ವ್ಯಕ್ತಿಗೆ ಎಲ್ಲ ಕಡೆಗೂ ಗೌರವವಿರುತ್ತದೆ. ಈ ಜಗತ್ತಿನಲ್ಲಿ ಸುಳ್ಳು ಹೊಗಳಿಕೆಯಷ್ಟು ಸರಳ ಮತ್ತು ಸತ್ಯ ಹೇಳುವಷ್ಟು ಕಠಿಣ ಯಾವುದೂ ಇಲ್ಲ. ಇಡೀ ಜೀವನ ಸತ್ಯದ ಹುಡುಕಾಟದಲ್ಲಿ ಕಳೆದು ಹೋಗುತ್ತದೆ. ಎಲ್ಲಾದರೂ ಅವರ ಭ್ರಮೆ ದೂರವಾಗುತ್ತದೆ ಎಂದು ಕೆಲವರು ಸತ್ಯವನ್ನು ಕೇಳಲು ಇಷ್ಟವೇ ಪಡುವುದಿಲ್ಲ. ಸತ್ಯತೆಯಿಂದ ಮಾಡಿದಂತಹ ಸಂಪಾದನೆ ಸುಖ ಕೊಡುತ್ತದೆ, ಮೋಸ ಕಪಟದಿಂದ ಮಾಡಿದಂತಹ ಸಂಪಾದನೆ ದುಃಖ ಕೊಡುತ್ತದೆ. ಸ್ವಾರ್ಥವಿಲ್ಲದೆ ಯಾರೂ ಯಾರನ್ನು ಕೇಳುವುದಿಲ್ಲ. ಆತ್ಮ ಹೋದ ಮೇಲೆ ಮನೆಯವರೂ ಸಹ ದೇಹವನ್ನು ಇಟ್ಟುಕೊಳ್ಳುವುದಿಲ್ಲ. ಹೆಸರಿಗಷ್ಟೇ ಮುಳ್ಳುಗಳು ಚುಚ್ಚುತ್ತವೆ, ವಾಸ್ತವದಲ್ಲಿ ನಮ್ಮನ್ನು ಚುಚ್ಚುವುದು ಜನರ ದೃಷ್ಟಿ ಮತ್ತು ತುಂಡು ಮಾಡುವುದು ಜನರ ನಾಲಿಗೆಯಾಗಿದೆ. ಜೇಬಿನಲ್ಲಿ ಚಿಕ್ಕ ರಂಧ್ರವಾದರೆ ದುಡ್ಡಿಗಿಂತ ಜಾಸ್ತಿ ಸಂಬಂಧಿಗಳೇ ದೂರ ಹೋಗುತ್ತಾರೆ. ಎಂದಿಗೂ ಅಭಿಮಾನ ಪಡಬಾರದು, ಏಕೆಂದರೆ ಇಂದು ಮಣ್ಣಿನ ಮೇಲೆ ಇದ್ದೇವೆ, ನಾಳೆ ಮಣ್ಣಿನ ಕೆಳಗೆ ಇರುತ್ತೇವೆ. ಪ್ರತಿ ಗಳಿಗೆಯೂ ದುಡ್ಡಿನ ಬೆಲೆಯನ್ನು ಅರಿತುಕೊಳ್ಳಿ. ಇಲ್ಲವಾದಲ್ಲಿ ಕಷ್ಟದ ಸಮಯದಲ್ಲಿ ದುಡ್ಡು ನಿಮಗೆ ತನ್ನ ಬೆಲೆಯನ್ನು ತಿಳಿಸುತ್ತದೆ. ಕೆಲವರಿಗೆ ನಿಮ್ಮ ಗೌರವ ಮತ್ತು ಸಮಯದ ಬೆಲೆ ಗೊತ್ತಾಗದಷ್ಟು ಕಾಳಜಿ ಮಾಡಬೇಡಿ. ಯಾವಾಗ ನಾವು ಒಬ್ಬರಿಗೆ ಜಾಸ್ತಿ ಕಾಳಜಿ ಮಾಡುತ್ತೇವೆ, ಆಗ ಅವರ ಮುಂದೆ ನಮ್ಮ ಬೆಲೆ ಏನೂ ಇರುವುದಿಲ್ಲ. ಬೇರೆಯವರಿಗೆ ನೀವು ಜಾಸ್ತಿ ಸುಲಭ ಎಂದೆನಿಸಿದಾಗ ನಿಮ್ಮ ಬೆಲೆಯನ್ನು ಕಳೆದುಕೊಳ್ಳುತ್ತೀರಿ. ನಿಮ್ಮ ಬೆಲೆಯನ್ನು ನೀವು ತಿಳಿದುಕೊಳ್ಳಿ. ನೀವು ಈ ಜಗತ್ತಿನ ಮಹತ್ವಪೂರ್ಣ ವ್ಯಕ್ತಿಯಾಗಿದ್ದೀರಿ. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಕೊನೆಯಲ್ಲಿ ಒಂದು ಕಮೆಂಟ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.